ನನ್ನ ಉತ್ತಮ ಫ್ರೆಂಡ್ ಕಾರ್ತಿಕ್ ಇದರಲ್ಲಿ ಆ್ಯಂಟೋನಿಸ್ಟ್ ಆಗಿ ಮಾಡಿದ್ದಾರೆ. ಒಂದು ಭರವಸೆಯನ್ನು ಹುಟ್ಟಿಸುವಂತಹ ಖಳನಾಯಕನಾಗಿ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ಒಬ್ಬ ಮಾಸ್ ಹೀರೋನ ನಮ್ಮ ಚಿತ್ರರಂಗಕ್ಕೆ ಪರಿಚಯ ಮಾಡಲಾಗಿದೆ. ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ರೆಡಿ? ನೀವೆಲ್ಲ ರೆಡಿನಾ? ಅದನ್ನ ಇನ್ನೊಂದು ಪ್ರತಿಯೊಬ್ಬರಿಗೂ ಇರ್ಬೋದು. ಅದು ತುಂಬ ಚೆನ್ನಾಗಿ ನಮ್ಮ ಬಿಸ್ನೆಸ್ ತುಂಬ ಕತೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಕಾರ್ತಿಕ್ ಸರ್ ಸೂಪರ್ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಹೊಸ ಪರಿಚಯ ಆಗಿ ಹೊಸ ಹೀರೋ ಆಗಿ ಆಲ್ಬಮ್ ಮುಖಾಂತರ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಆ್ಯಕ್ಷನ್ ಹೀರೋ ಆಗಂತ ಎಲ್ಲ ಲಕ್ಷಣಗಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ವೆಲ್ಕಮ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಕನ್ನಡದ ಜನತೆ ದಯವಿಟ್ಟು ಇದು ಒಳ್ಳೆಯ ಸಿನಿಮಾ. ಎಲ್ಲರೂ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಲ ಒಳ್ಳೆಯ ಸಿನಿಮಾ ಬನ್ನಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ವಿಜಯ್ ಸರ್ ಒಂದು ಡೈಲಾಗ್ ಬರೆದಿದ್ದಾರೆ. ತುಂಬ ಯೂನಿಕ್ ಆದ ಸಬ್ಜೆಕ್ಟ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಪ್ರೂವ್ ಮಾಡಿದ್ದಾರೆ ವರ್ಸ್ಟೈಲ್ ಆ್ಯಕ್ಟರ್ ಅಂತ. ಲಿಟ್ರಲಿ ನನಗೆ ಅವ್ರದ್ದು ಇಂಟ್ರಡಕ್ಷನ್ ನೋಡ್ತಿರ್ಬೇಕಾದ್ರೆ ಮಾರ್ಕೋ ಮೂವಿ ಮತ್ತು KGF ಮೂವಿ ನೆನಪಾಗ್ತಾಯಿತ್ತು. ಆ್ಯಂಡ್ ವೆರಿ ನೈಸ್. ಅವ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆ ಆಲ್ಫಾ ಲೈಕ್ ವೆರಿ ನೈಸ್. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಹೋಗಿ ಆಲ್ಫಾ ನೋಡಿ. ಇಡೀ ಆಲ್ಫಾ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ಆಲ್ಫಾ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಇವ್ರ ಬಗ್ಗೆ ಅಂತೂ ಹೇಳೋಕ್ಕೆ ಆಗಲ್ಲ. ತುಂಬ ಪಾಸಿಟಿವ್ ಆಗಿ ಮಾಡಿದ್ರು. ಸೊ ನೆಗೆಟಿವಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋದು ನನ್ನ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಇಟ್ ರಿಯಲಿ ಗುಡ್ ಜಾಬ್. ಆ್ಯಂಡ್ ಎಲ್ಲರ ಪಾತ್ರ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಆ್ಯಕ್ಷನ್ ಓರಿಯೆಂಟೆಡ್ ಆ್ಯಂಡ್ ವಿತ್ ಅ ವೆರಿ ಗುಡ್ ಮೆಸೇಜ್. ಸೊ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಇಂಥ ಮೂವಿನ ಡೆಫಿನೆಟ್ ಆಗಿ ಎಲ್ಲರೂ ಬಂದು ನೋಡಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಹಿಟ್. ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ. ಸೊ ಆಲ್ಫಾ ಸಿನಿಮಾ ಇವಾಗ ತಾನೇ ನೋಡಿದ್ವಿ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೇಮಂತ್ ಅವರ ಮೊದಲನೇ ಸಿನಿಮಾ ಥರ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ. ಡೈರೆಕ್ಟರ್ ವಿಜಯ್ ಸರ್ ಜೊತೆಗೆ ನಾನು ಹೊಯ್ಸಳ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದೆ. ಅವ್ರು ಕಟ್ಕೊಡೋ ಪ್ಲೇ ಭಾಳ ಇಷ್ಟ ಆಗೈತೆ ಪಿಕ್ಚರ್ ಒಳಗೆ. ಆ್ಯಂಡ್ ಈ ಸಿನಿಮಾದ ಪ್ಲೇನೂ ಭಾಳ ಇಂಟ್ರೆಸ್ಟಿಂಗಾಗಿ ಕಟ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದರೆ ಮೋಸ್ಟ್ಲಿ ನಿಮಗೆ ಅದೊಂದು ಪ್ಯೂರ್ಲಿ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸ್ತಿರ್ತೈತಿ. ಬಟ್ ಸಿನಿಮಾಗೆ ಬಂದರೆ ನಿಮಗೆ ಆ್ಯಕ್ಷನ್ ಡ್ರಾಮಾ ಜೊತೆಗೆ ಒಂದು ಪ್ರಾಪರ್ ಫ್ಯಾಮಿಲಿ ಡ್ರಾಮಾನು ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಎಮೋಷ್ನಲ್ ಡ್ರಾಮಾಗೂ ಕಟ್ಕೊಟ್ಟಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇ ಜೊತೆ ಕಟ್ಕೊಟ್ಟಾರೆ. ಆ್ಯಂಡ್ ಹೇಮಂತ್ ಅವರು ಸಿಕ್ಕಾಪಡೆ ಒಳ್ಳೆ ಪ್ರೆಸೆನ್ಸ್ ಇದೆ. ಸಿಕ್ಕಾಪಡೆ ಚೆನ್ನಾಗಿ ಮೂವಿ ಅಂತ ಅನಿಸಿಲ್ಲ. ತುಂಬ ಹಾರ್ಡ್ ವರ್ಕ್ ಡೆಡಿಕೇಶನ್ ಮಾಡಿಕೊಟ್ಟು ಎಲ್ಲ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲ ಮೂವಿಲೂ ಹೀರೋಗೆ
ಸೊ ಇದು ಬರೀ ಆ್ಯಕ್ಷನ್ ಸಿನಿಮಾ ಅಲ್ಲ, ಇಟ್ ಡೀಲ್ಸ್ ಅಬೌಟ್ ಫಾದರ್ಸ್ ಆ್ಯಂಡ್ ಎಮೋಷನ್ಸ್. ಸೊ ಅದನ್ನು ನಾವು ಪರದೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ದೀವಿ. ಸೊ ಜನಗಳು ಜಾಸ್ತಿ ಇನ್ನೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ನೋಡಿದಾರೆ ಅವ್ರೆಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ, ತುಂಬ ಪಾಸಿಟಿವ್ ರಿಪೋರ್ಟ್ ಇದೆ. ಬಟ್ ಜನ ಥಿಯೇಟರ್ಸ್ ಬರ್ತಾ ಇರೋದೇ ಒಂದು ಸ್ವಲ್ಪ ಕಡಿಮೆ ಕನ್ನಡ ಸಿನಿಮಾಗಳಿಗೆ. ದಯಮಾಡಿ ಹೊಸಬರಿಗೆ ಆಗಿರ್ಬೋದು, ಕನ್ನಡ ಸಿನಿಮಾಗಳಿಗಾಗಿರ್ಬೋದು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ತುಂಬ ಹಾನೆಸ್ಟ್ ಎಫರ್ಟ್ಸ್ ಹಾಕಿ ತುಂಬ ಅದ್ಭುತವಾಗಿ ಸಿನಿಮಾ ತೆಗೆದಿದ್ದೀವಿ. ಎಲ್ಲರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದಾರೆ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಒಂದಷ್ಟು ಜನಕ್ಕೆ ಇದನ್ನ ಸ್ಪ್ರೆಡ್ ಮಾಡಿ ಅವರೆಲ್ಲ ಥಿಯೇಟರ್ಸ್ಗೆ ಬಂದು ನೋಡಿದ್ರೆ ಮಾತ್ರ ನೆಕ್ಸ್ಟ್ ಈ ಥರ ಎಫರ್ಟ್ಸ್ ಇನ್ನೂ ಹಾಕೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ಥ್ಯಾಂಕ್ ಯು. ಸರ್, ನಾನು ಇವ್ರದ್ದು ಫ್ಯಾನ್ ಆಗೋಗಿದ್ದೀನಿ. ಯಾಕಂದ್ರೆ ಇವ್ರ ಸ್ಮೈಲು, ಸ್ಟೈಲು ಈಗಿನ ಕಾಲದಲ್ಲಿ ಯಾರು ಇಲ್ಲ ಈ ತರ ಹೀರೋ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇವ್ರು ಸ್ಟಂಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಷ್ಟು ಸ್ಟೈಲಿಶ್ ಆಗಿ. ಬರೋಕ್ಕಿಂತ ಮುಂಚೆನೆ ನಾನು ಒಂದು ವಾರ ಮುಂಚೆನೆ ನಿಮ್ದು ಟೀಸರ್ ಅದೆಲ್ಲ ನೋಡಿದೆ. ಅವಾಗಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಇವತ್ತು ಲೈವ್ ಆಗಿ ನೋಡಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಅಷ್ಟು ರಿಚ್ ಆಗಿದ್ರು, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಆಕ್ಟಿಂಗು ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ. ತುಂಬಾ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಸರ್ ಅಂತೂ ವಿಲನ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ದಂಗಿದ್ದಾರೆ, ಟೆರರ್ ಆಗಿದ್ದಾರೆ. ಆಮೇಲೆ ಮೇಡಮ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಫ್ಲೋ ಅಲ್ಲಿ ತುಂಬಾ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ಹೋಗಿದೆ. ಯಾಕಂದ್ರೆ ಅವ್ರ ತಂದೆನ ಅಷ್ಟು ಒಳ್ಳೆ ತರ ತೋರಿಸ್ಬಿಟ್ಟು ಕೊನೆಗೆ ಅವ್ರನ್ನೇ ಇದು ಮಾಡ್ತಾರೆ. ಅದು ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಿಮ್ಮಪ್ಪ ಅಲ್ಲ ಸರ್, ಇವರಪ್ಪ ನನಗೆ ತುಂಬಾ ಬೇಜಾರಾಯ್ತು. ಅಯ್ಯೋ ಆ ಥರ ಆಗ್ಬಾರ್ದಾಗಿತ್ತು ಇವ್ರ ತಂದೆ ಅಂತ. ಆ ಥರ ಒಂಥರ ಸೆಂಟಿಮೆಂಟ್ ಫೀಲ್ ಆಗೋ ಥರ ಒಂದು ಅದು ರಿಯಲ್ ಥರ ತೆಗೆದಿದ್ರೇನೆ ಆ ಫೀಲ್ ಬರೋದು. ಡೈರೆಕ್ಟರ್ ಸರ್ ಅಂತೂ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಮೂವಿನ. ಒಂದು ಆ್ಯಕ್ಷನ್ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ಎಲ್ಲದಕ್ಕಿಂತ ಜಾಸ್ತಿ ಇವ್ರ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ಥರ ನನಗೆ ಫೀಲ್ ಆಯಿತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈ ಮೂವಿ 100% 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರಿಗೂ ಕೇಳ್ಕೊತೀನಿ, ಈ ಥರ ಹೊಸ ಪ್ರತಿಭೆನ ಬೆಳೆಸಿ. ಹಂಗೆ ನೀವು ನಮ್ಮ ಮಗನ್ ಮಾಡ್ತಾ ಇದ್ದೀನಿ, ಅವ್ರು ಕರೆದಾಗ ದಯವಿಟ್ಟು ಬನ್ನಿ. ಸರ್ ಅಂತೂ 3 ಸಲ ಕರೆದ್ರು ಬಂದಿಲ್ಲ. ಅವ್ರು 1 ಸಲ ಕಾಟಾಚಾರ ಕರೆದ್ರು ನಾನು ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇದೇ ಖುಷಿಲಿ ಏನೂ ಇಲ್ವಾ? ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಆಲ್ಫಾ ಮೂವಿ ಹೇಳ್ಬೇಕಂದ್ರೆ ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಯಾರ್ಯಾರು ಡ್ರಗ್ಸು ಅದು ಇದು ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಈ ಮೂವಿ ನೋಡೋ ಮೇಲೆ ನನಗೆ ತುಂಬ ಬುದ್ಧಿ ಬಂದಿದೆ. ಯಾವ ಥರ ಸೊ ಇನ್ನು ಎಷ್ಟು ಜನ ಈ ಮೂವಿ ನೋಡಿಲ್ಲ, ಬಂದು ನೋಡಲೇಬೇಕು. ನಮಸ್ಕಾರ. ಥ್ಯಾಂಕ್ ಯು. Thank you so much ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ ಪೀಪಲ್ ಹೂ ಕಮ್ ಟುಡೇ. ಎಲ್ಲರೂ ಪ್ಲೀಸ್ ಸಿನಿಮಾ ನೋಡಿ. ಒಂದು ಫುಲ್ಲಿ ಕಮರ್ಷಿಯಲಿ ಪ್ಯಾಕ್ ಮೂವಿ ಇರುತ್ತೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಆ್ಯಕ್ಷನ್ ಇದೆ, ಎಲ್ಲನೂ ಇದೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಎಲ್ಲರೂ ಅವರ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಇವಾಗ ಕೇಳಿದ್ದೀರಾ, ಎಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೇಳ್ತಾ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಇಷ್ಟಪಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ. ಪವ ಮಾಡ್ತಿರೋ ಒಂದು ಆ್ಯಕ್ಷನ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲಾನು ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ನಮ್ಮ ವಿಜಯನಾಗಿಲ್ಲ ತುಂಬಾ ಚೆನ್ನಾಗಿ ತಂದಿದ್ದಾರೆ. ದಯಮಾಡಿ ಎಲ್ಲ ಆಡಿಯನ್ಸ್ ಒಂದು ಕೇಳ್ಕೊತೀವಿ, ಥಿಯೇಟರ್ಸ್ಗೆ ಬಂದು ನೋಡಿ, OTTಗೆ ಬರೋರು ದಯಮಾಡಿ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.